ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಉಮ್ದಾಪುರ ಸರ್, ಆರ್ಯಭಟ ಕರಾರೆ ಅಕಾಡೆಮಿ ವಿಜಯಪುರ. ಓಕೆ, ಇವತ್ತು ಮತ್ತೆ ನಾನು ನಿಮ್ಮ ಮುಂದೆ ಬರಲು ಕಾರಣ ಅಂದರೆ ಭೌತಿಕ ಪರಿಮಾಣಗಳ ಅಂತಾರಾಷ್ಟ್ರೀಯ ಏಕಮಾನಗಳ ಬಗ್ಗೆ ಚರ್ಚೆ ಮಾಡಲು ಬಂದೇನೆ. ಓಕೆ, ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದ SI ಯೂನಿಟ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸಿ ಯಾರ್ ಅಂದರೆ ಯಾಕೆ ನಾ ಹೇಳಕ್ಕೆ ಬಂದೀನಿ ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೂಡ ಈ SI ಯೂನಿಟ್ಸ್ಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಓಕೆ, ಈಗ ಬರ್ತಾ ಇರೋ PC ಎಕ್ಸಾಮ್ ಆಗಿರ್ಬೋದು, ATI ಎಕ್ಸಾಮ್ ಆಗಿರ್ಬೋದು, ಆಮೇಲೆ ಅಸಿಸ್ಟೆಂಟ್ ಅಕೌಂಟ್ ಎಕ್ಸಾಮ್ ಆಗಿರ್ಬೋದು, ಓಕೆ, CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವಕ್ಕೆಲ್ಲಕ್ಕೆ ಹೆಲ್ಪ್ ಆಗುವಂಗೆ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಲಿಯರ್? ಇಲ್ಲಿ ನಾ ಬರೀತಾನೆ ಈಗ ನೋಡಿರಿ, SI ಮಾನೊಳಗೆ ಫಸ್ಟ್ ನಾನು ಏನು ತೊಗೊಂಡೆ ಅಂದರೆ ಕಾಂತಕ್ಷೇತ್ರ ಅಂತಿದೆ. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏಕಮಾನಕ್ಕೆ ಏನು ಬರೀಬೇಕು ರೀ? ಟೆಸ್ಲಾ. ಸೊ ವಾಟ್ ಈಸ್ ದ SI ಯೂನಿಟ್? ಟೆಸ್ಲಾ ಅಂತ ಕರಿತೀವಿ ನಾವು. ಓಕೆ, ಕಾಂತಕ್ಷೇತ್ರ ಏಕಮಾನ ಟೆಸ್ಲಾನ ಅಂತ ಹೇಳ್ತೀವಿ, ಅಥವಾ ನ್ಯೂಟನ್ ಪರ್ ಅಂಪಿಯರ್ ಪರ್ ಮೀಟರ್ ಅಂತಲೂ ಹೇಳ್ತೀವಿ, ನೆನಪಿರಲಿ. ಓಕೆ, ಇದು TET ಕೂಡ ಒಂದು ಕ್ವಶನ್ ಆಗಿದೆ, ನ್ಯೂಟನ್ ಪರ್ ಅಂಪಿಯರ್ ಪರ್ ಮೀಟರ್. ಸೊ ಏನದು ಕಾಂತೀಯ ಜಾಲ, ಅದನ್ನು ಇಂಗ್ಲೀಷ್ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಾರೆ. ಡಿನೋಟಿಂಗ್ ಲೆಟರ್ ನೋಡ್ರಿ, ಯಾಕಂದರೆ RSI 2021 ಕ್ವಶನಲ್ಲಿ ಅದನ್ನು ಗುರುತಿಸುವ ಅಕ್ಷರ ಮೇಲೂ ಕೂಡ ಅಂದರೆ ಸಿಂಬಲ್ ಮೇಲೂ ಕೂಡ ಒಂದು ಕ್ವಶನ್ ಆಗಿದೆ. ಹಾಗಾದರೆ ಕಾಂತಕ್ಷೇತ್ರನ B ಇಂದ ಗುರುತಿಸ್ತಾರೆ, ಕಾಂತೀಯ ಜಾಲ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿನೋಟೆಡ್ ಬೈ ದ ಲೆಟರ್ ಪೈ. ಓಕೆ, ಹಾಗಾದ್ರೆ ಇದ್ರ ಯೂನಿಟ್ಸ್ ಅಂದರೆ ವೆಬರ್ ಅಂತ ಬಳಸ್ತಾರೆ ನೋಡಿ, ವೆಬರ್. ಓಕೆ, ಕ್ಯಾಪಿಟಲ್ W ಬರೀಬೇಕು, B ಬರೀಬೇಕು, WB ವೆಬರ್. ಹಾಗಾದ್ರೆ ಆವೃತ್ತಿ ನೋಡ್ರಿ, ಸಮಾನಾರ್ಥ ಪದಗಳು ಡಿಪಾರ್ಟ್ಮೆಂಟ್ನಲ್ಲಿ ಆವೃತ್ತಿ ಅಂದ್ರೂ ಒಂದೇ, ಆವರ್ತನ ಅಂದ್ರೂ ಒಂದೇ, ಆವರ್ತಾಂಕ ಅಂದ್ರೂ ಒಂದೇ, ಕಂಪನಾಂಕ ಅಂದ್ರೂ ಒಂದೇ, ಸ್ವರ ಸಂಖ್ಯೆ ಅಂದ್ರೂ ಒಂದೇ. ಇಂಗ್ಲೀಷ್ ಒಳಗೆ ಒಂದೇ ವರ್ಡ್ ಇದೆ. ಸೊ ವಾಟ್ ಯು ಕಾಲ್? ಫ್ರೀಕ್ವೆನ್ಸಿ. ಡಿನೋಟಿಂಗ್ ಲೆಟರ್ ಇಸ್ ಸ್ಮಾಲ್ ಎಫ್, ಕ್ಯಾಪಿಟಲ್ F ಅಲ್ಲ, ಸ್ಮಾಲ್ ಎಫ್. ಹಾಗಾದ್ರೆ ಆವೃತ್ತಿ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ರೆ ನಾವೇನು ಬರಿತೀವಿ ಅಂದರೆ ಹರ್ಸ್ ಅಂತ ಬರಿತೀವಿ. ಸೊ ಕ್ಯಾಪಿಟಲ್ H ಬರಿಬೇಕು, ಸ್ಮಾಲ್ Z, ಹರ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಹೇಳ್ತೀವಿ ನೋಡ್ರಿ, ಏನಪ್ಪ ಅಂದರೆ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ, ಸೈಕಲ್ಸ್ ಪರ್ ಸೆಕೆಂಡ್ ಅಂತೂ ಕೂಡ ನಾವು ಬರಿತೀವಿ. ಇನ್ನೂ ಒಂದು ಕೂಡ ಹೇಳ್ತೀವಿ, ಪರ್ ಸೆಕೆಂಡ್ ಅಂತೂ ಹೇಳ್ತೀವಿ, ಪರ್ ಸೆಕೆಂಡ್. ಇದು 1/s, S ಘಾತಾಂಕ -1 ಅಂತ ಓದಬಾರ್ದು. ಇವು ಎರಡನ್ನೂ ಕೂಡ ಹೆಂಗೆ ಓದ್ಬೇಕಂದ್ರೆ ಪರ್ ಸೆಕೆಂಡ್ ಅಂತ ಓದ್ಬೇಕು. ಹಾಗಾದ್ರೆ ವಾಟ್ ಇಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಹರ್ಸ್ ಆರ್ ಸೈಕಲ್ಸ್ ಪರ್ ಸೆಕೆಂಡ್ ಆರ್ ಪರ್ ಸೆಕೆಂಡ್. ಹಾಗಾದ್ರೆ ನಾಲ್ಕನೇ ನೋಡ್ರಿ, ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿಯ ಏಕಮಾನಕ್ಕೆ ಏನು ಹೇಳ್ಬೇಕು ಸರ್ ಅಂದರೆ ಜೌಲ್. ವಿದ್ಯುತ್ ಶಕ್ತಿ ಅಂತಾರಾಷ್ಟ್ರೀಯ ಏಕಮಾನ ಏನು? ಜೌಲ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರೆ ಇಲ್ಲಿ ಏನು ಬರುತ್ತೆ ಅಂದರೆ ಕಿಲೋ ವ್ಯಾಟ್ ಗಂಟೆ ಅಂತ ಬರುತ್ತೆ. ಏನು? ಕಿಲೋ ನೋಡ್ರಿ, ಕಿಲೋ ವ್ಯಾಟ್ ಗಂಟೆ. ಇನ್ನು ಶಾರ್ಟ್ ಆಗಿ ಬರೋದು KWH, ಕಿಲೋ ವ್ಯಾಟ್ ಅವರ್ ಅಂತ ಆಗುತ್ತೆ. ಓಕೆ, ವಿದ್ಯುತ್ ಸಾಮರ್ಥ್ಯದ ಏಕಮಾನ ಎಲೆಕ್ಟ್ರಿಕ್ ಪವರ್ ಯೂನಿಟ್ ಏನಕ್ಕೆ ಅಂದರೆ ವ್ಯಾಟ್, ವ್ಯಾಟ್ ಅಂತೂ ಆಗುತ್ತೆ. ಅಥವಾ ಇನ್ನೊಂದೇನು ಹೇಳ್ಬೋದು ಗೊತ್ತಾ? ಜೌಲ್ ಪರ್ ಸೆಕೆಂಡ್ ಅಂತೂ ಆಗುತ್ತೆ ನೋಡ್ರಿ, ಜೌಲ್ ಪರ್ ಸೆಕೆಂಡ್ ಅಂತೂ ಆಗುತ್ತೆ. ಇಲ್ಲಿ ನೋಡ್ರಿ, ಬ್ರಿಟಿಷ್ ಪದ್ಧತಿಯ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಕೇಳಿದ್ರೆ ಬ್ರಿಟಿಷ್ ಸಿಸ್ಟಮ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂತ ಕೇಳಿದ್ರೆ ನೀವು ಯೂಸ್ ಮಾಡ್ತಿರಲ್ಲ HP ಅಂದರೆ ಹಿಂದೂಸ್ತಾನಿ ಪೆಟ್ರೋಲಿಯಂ ಅಲ್ಲದು, ಹಾರ್ಸ್ ಪವರ್, ಹಾರ್ಸ್ ಪವರ್. ಹಾಗಾದ್ರೆ ಕನ್ನಡದಲ್ಲಿ ಏನು ಹೇಳ್ಬೇಕು ಸರ್ ಅಂದರೆ ಅಶ್ವಶಕ್ತಿ ಅಂತ ಕೇಳ್ತಾರ. ಸೊ ಡಿನೋಟಿಂಗ್ ಲೆಟರ್ ಈಸ್ HP. ಓಕೆ, ವಿದ್ಯುತ್ ಆವೇಶಗಳು, ಹಾಗಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅದು ಏಕಮಾನ ಏನು ಕೇಳಿದ್ರೆ ಕೂಲಮ್, COULOMB, ಕೂಲಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿದ್ಯುತ್ ವಿಭವ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏಕಮಾನ ನೋಡ್ರಿ, ವಿದ್ಯುತ್ ವಿಭವಾಂತರ. ಇನ್ನೊಂದು ನೆಕ್ಸ್ಟ್ ಇದೆ ವಿದ್ಯುತ್ ಚಾಲಕ ಬಲ. ಹಾಗಾದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V, ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಡಿನೋಟಿಂಗ್ ಲೆಟರ್ ಇಸ್ V ಆರ್ PD. ಇವು ಎರಡರದ್ದು ಏಕಮಾನ ಕೂಡ ಏನಪ್ಪ ಅಂದ್ರೆ, ಮೂರದ್ದು ಏಕಮಾನ ಕೂಡ ಏನಂದರೆ ವೋಲ್ಟ್ ಅಂತ ಹೇಳ್ತಾರ, ವೋಲ್ಟ್. ಅಥವಾ ಇನ್ನೊಂದು ಏನು ಹೇಳ್ತೀವಿ ಅಂದರೆ ಜೌಲ್ ಪರ್ ಕೂಲಮ್ ಅಂತ ಹೇಳ್ತೀವಿ ನಾವು, ಜೌಲ್ ಪರ್ ಏನು ಕೂಲಮ್ ಹೇಳ್ತೀವಿ. ಇವೆರಡು ಆಯ್ತಾ. ಇನ್ನೊಂದು ಇದೆ ನೋಡ್ರಿ, ಇಲ್ಲೇ ಎಲ್ಲಪ್ಪ ಅಂದರೆ ಇದು ಸೇಮ್, ವೋಲ್ಟ್ ಜೌಲ್ ಪರ್ ಕೂಲಮ್ ಅಂತ ಹೇಳ್ತೀವಿ. ಓಕೆ, ಯಾಕಂದ್ರೆ ಸೂತ್ರ V = W/Q ಇದೆ. ಅದಕ್ಕೆ W ಅಂದರೆ ವರ್ಕ್ ಅಂದ್ರೆ, ವರ್ಕ್ ಯೂನಿಟ್ ಏನು? ಜೌಲ್. Q ಅಂದ್ರೆ ಏನು? ಚಾರ್ಜನ್ನು Q ಸಹ, Q ಅಂದರೆ ಕೂಲಮ್. ಸೊ Q ಅಂದರೆ ಚಾರ್ಜ್ ಯೂನಿಟ್ ಕೂಲಮ್. ಓಕೆ, ಹಾಗಾದರೆ ವಿದ್ಯುತ್ ರೋಧ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಯೂನಿಟ್ ಏನಕ್ಕೆ ಅಂದರೆ ಓಮ್.
ನೋಡ್ರಿ ಓಮ್ ಸಿಂಬಲ್ ನೋಡ್ರಿ ಈ ಥರ ಓಮ್ ಹೀಗೆ ಬರಿಬೇಕು. ಈ ಮನೆಯೊಳಗೆ ತಂದೆ ತಾಯಿ ಇದು ಲಿಂಗ ಪೂಜೆ ಮಾಡ್ತಾರೆ ಗೊತ್ತಾ, ಅವ್ರಿಟ್ಟು ಓಂ ನಮಃ ಶಿವಾಯ ಅಂತಾರೆ ಲಿಂಗ ಹಿಡ್ಕೊಂಡು. ನಾವೇನು ಮಾಡೋದು ಜಾರ್ ಸೈಮನ್ ಓಂ ಅಂತ ಅನ್ಬೇಕು. ಓಕೆ, ಓಮ್ ಅಂತೂ ಕೂಡ ಆಗ್ತೈತಿ, ಯಾಕಂದ್ರೆ ಲಿಂಗು ಟೈಪ್ ಇಲ್ಲ ಅದಕ್ಕೆ. ಇನ್ನೊಂದು ಅಕಾರ್ಡಿಂಗ್ ಟು ಫಾರ್ಮುಲಾ ಏನಕ್ಕಂದ್ರೆ ವೋಲ್ಟ್ ಪರ್ ಅಂಪಿಯರ್ ಕೂಡ ಆಗ್ತೈತಿ, ವೋಲ್ಟ್ ಪರ್ ಅಂಪಿಯರ್ ಅಂತೂ ಕೂಡ ಆಗ್ತೈತಿ. ಓಕೆ, ಹಾಗಾದ್ರೆ ವಿದ್ಯುತ್ ಪ್ರವಾಹದ ಏಕಮಾನ ಅಂದರೆ ಅಂಪಿಯರ್. ನೋಡ್ರಿ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಯೂನಿಟ್ ಈಸ್ ಅಂಪಿಯರ್. ಎ ಫಾರ್ಮುಲಾ ಪ್ರಕಾರ ಹೇಳ್ರಿ ಸರ್ ಅಂದ್ರೆ ಕೂಲಂ ಪರ್ ಸೆಕೆಂಡ್, ಕೂಲಂ ಪರ್ ಸೆಕೆಂಡ್. ಓಕೆ, ಹಾಗಾದರೆ ವಿಶಿಷ್ಟ ರೋಧ ಅಥವಾ ರೋಧಶೀಲತೆ, ಆಮೇಲೆ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಯೂನಿಟ್ ಹೆಂಗಂದ್ರೆ ಇಲ್ಲಿ ನೋಡ್ರಿ ಓಮ್ ಅಂತ ಬರಿಬೇಕು, ಮುಂದೆ ಮೀಟ್ರ್ ಬರಿಬೇಕು. ನೋಡ್ರಿ ಸ್ವಲ್ಪ ಚೇಂಜ್ ಆಗುತ್ತೆ. ರೆಸಿಸ್ಟೆನ್ಸ್ ಯೂನಿಟ್ ಏನು ಓಮ್, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಯೂನಿಟ್ ಈಸ್ ಓಮ್ ಮೀಟರ್. ಸೊ ಸಿಂಬಾಲಿಕಲಿ ರಿಪ್ರೆಸೆಂಟ್ ಓಮ್ ಮೀಟರ್ ಲೈಕ್ ದಿಸ್. ಓಕೆ, ಹಾಗಾದರೆ ವಾಹಕತೆ ಕಂಡಕ್ಟೆನ್ಸ್ ಯೂನಿಟ್ ಏನಪ್ಪ ಅಂದ್ರೆ ವಿದ್ಯುತ್ ರೋಧ ಉಲ್ಟಾ ಹೇಳ್ಬೇಕು ನೋಡ್ರಿ. ವಾಹಕತೆ OHM ಓಮ್ ಆಗೈತಿಲ್ಲ ಅದ್ರ ಉಲ್ಟಾ ಹೇಳ್ರೋಣ MHO ಮೋ ಅಂತ ಆಗ್ತದೆ. ಇದು ಈ ಥರ ಇದೆಲ್ಲ ಸಿಂಬಲ್ ನೋಡ್ರಿ, ಇದನ್ನು ಉಲ್ಟಾ ಆಗ್ತದೆ ಈ ಥರದ್ದು. ಇದು ಸೀದಾ ಲಿಂಗು, ಇದು ಉಲ್ಟಾ ಲಿಂಗು. ಸಿದ್ಧಲಿಂಗು ಎಲ್ಲ ಲಿಂಗು ಅಲ್ಲ ಮತ್ತದು ನೇರವಾಗಿದೆ, ತಲೆ ಕೆಳಗಾಗಿದೆ, ಈ ಥರನೂ ಹೇಳ್ಬೋದು. ಇನ್ನೊಂದು ಏನು ಹೇಳ್ತಾರೆ ಅಂದರೆ ಸಿಮನ್ ಅಂತೂ ಕೂಡ ಬರೀತಾರೆ ನೋಡ್ರಿ, ಸಿಮನ್ ಆರ್ ಸಿಮನ್ ಅಂತಿದ್ವಿ. ಅಕಾರ್ಡಿಂಗ್ ಟು ಫಾರ್ಮುಲಾ ಪರ್ ಓಮ್ ಸಿಯರ್ ಸೂತ್ರ ಪ್ರಕಾರ ನಾವು ಹೇಳ್ತೀವಿ ಪರ್ ಓಮ್ ಅಂತೂ ಕೂಡ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ 16 ನೋಡಿ ಪ್ರಕಾಶ ದೀಪ್ತತೆ ಅಥವಾ ಪ್ರಕಾಶ ತೀವ್ರತೆ ಅಂತಿದೆ. ಓಕೆ, ಲ್ಯೂಮಿನಸ್ ಇಂಟೆನ್ಸಿಟಿ ಇದರ ಯೂನಿಟ್ ಏನಿಸ್ತ ಅಂದರೆ ಕ್ಯಾಂಡಲ CD. ಓಕೆ, ನೆಕ್ಸ್ಟ್ ಧಾರಕ. ಓಕೆ, ವಂಶೋದ್ಧಾರಕ ಅಲ್ಲ, ಬರೀ ಧಾರಕ. ಅದಕ್ಕೆ ಇಂಗ್ಲೀಷ್ ಅಂತಾರೆ ಕೆಪಾಸಿಟರ್ ಅಂತಾರೆ ಅಥವಾ ಕಂಡೆನ್ಸರ್ ಅಂತ ಕರೀತಾರೆ, ಡಿನೋಮಿನೇಟರ್ C. ಓಕೆ, ಇದರ ಯೂನಿಟ್ ಏನಿಸ್ತ ಅಂದ್ರೆ ಫೆರೆಡ್, ಕ್ಯಾಪಿಟಲ್ F. ಇದು ಯಾರ ನೆನಪಿಗಾಗಿ? ಮೈಕಲ್ ಫ್ಯಾರಡೆ ಅವ್ರ ನೆನಪಿಗಾಗಿ. ಇದು ಏನಪ್ಪ ಅಂದ್ರೆ ಫೆರೆಡ್, ಅದು परेड 26 जनवरी 15 अगस्त को हम करते हैं परेड. मैं यहाँ इधर लिखा हूँ परेड. परेड और फेरेड दोनों अलग अलग है, अलग अलग नहीं, अलग अलग ಬೇರೆ ಬೇರೆ ಅಂತ ಅರ್ಥ. ಓಕೆನಾ? ಹಾಗಾದ್ರೆ ಇಂಡಕ್ಟರ್ ಕನ್ನಡದಲ್ಲಿ ಇಂಡಕ್ಟರ್, ಇಂಗ್ಲೀಷಲ್ಲಿ ಇಂಡಕ್ಟರ್. ಸೊ ಇದ್ರ ಯೂನಿಟ್ ಏನಿದೆ ಅಂದ್ರೆ ಇಟ್ ಇಸ್ ಅ ಹೆನ್ರಿ. ಓಕೆ, H. ಈಗ ನೋಡ್ರಿ ಚಲಿಸಿದ ದೂರ ಅಥವಾ ಕ್ರಮಿಸಿದ ದೂರ ಇಂಗ್ಲೀಷಲ್ಲಿ ಏನು ಕರೀಬೇಕು? ಡಿಸ್ಟೆನ್ಸ್ ಟ್ರಾವೆಲ್ಡ್. ಎರಡನೇದು ಸ್ಥಾನಪಲಟ ಡಿಸ್ಪ್ಲೇಸ್ಮೆಂಟ್, ಡಿನೋಮಿನೇಟರ್ ಸ್ಮಾಲ್ ಎಸ್. ಇನ್ನೊಂದು ಮೂರನೇದು ಏನಪ್ಪ ಅಂದರೆ ಇದು ಕಂಪನ ವಿಸ್ತಾರ. ಇದು ಕಂಪನಾಂಕ ಅಲ್ಲ, ಒಂದು ಸ್ವಲ್ಪ ಚೇಂಜ್ ಮಾಡ್ಕೊರಿ, ಕಂಪನ ವಿಸ್ತಾರ. ಓಕೆ, ಓಕೆ ಇರಲಿ, ಕಂಪನ ವಿಸ್ತಾರ. ಹಾಂ, ಕಂಪನ ವಿಸ್ತಾರ ಅಥವಾ ಪಾರ ಇಂಗ್ಲೀಷ್ ಏನು ಕರಿಬೇಕು? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಅದ್ರ ಯೂನಿಟ್ ಏನಪ್ಪ ಅಂದ್ರೆ ನೋಡಿ, ಅದ್ರ ಯೂನಿಟ್ ಆಗಿರ್ಬೋದು ಯಾವ ನೋಡ್ರಿ, ಚಲಿಸಿದ ದೂರ, ಸ್ಥಾನಪಲಟ, ಕಂಪನ ವಿಸ್ತಾರ ಅಥವಾ ಪಾರ ಇಂಗ್ಲೀಷಲ್ಲಿ ಏನು ಕರಿಬೇಕು? ಆಂಪ್ಲಿಟ್ಯೂಡ್. ಇನ್ನೊಂದಿಷ್ಟು ಇಲ್ಲ ನೋಡ್ರಿ ಮತ್ತೆ ಅದು ಹಾಂ ತರಂಗ ದೂರ ಅಥವಾ ತರಂಗಾಂತರ ಇಂಗ್ಲೀಷಲ್ಲಿ ಏನು ಕರಿಬೇಕು? ವೇವ್ ಲೆಂತ್. ಡಿನೋಮಿನೇಟರ್ ಇಸ್ ಏನ್? ಲ್ಯಾಂಬ್ಡಾ. ಉಲ್ಟಾ ವಾಯ್ ಬರಿಬೇಕು, ಬಟ್ ಓದೋದೇನು ಓದ್ಬೇಕು ಅದನ್ನು? ಲ್ಯಾಂಬ್ಡಾ. ಲಿಂಬುಡ ಅಲ್ಲ, ಲ್ಯಾಂಬ್ಡಾ. ಓಕೆ, ಉದ್ದ ಲೆಂತ್ ಸ್ಮಾಲ್ ಎಲ್, ಎತ್ತರ ಹೈಟ್ ಸ್ಮಾಲ್ H, ಅಗಲ ಬ್ರೆಡ್ತ್ ಸ್ಮಾಲ್ B. ಇವೆಲ್ಲದ್ರದ್ದು ಏಕಮಾನ ಮೀಟರೇ. ಯಾವ್ಯಾವು ನೋಡ್ರಿ, 19ರಿಂದ ಇಲ್ಲಿ 21ರವರೆಗೂ ಬರೋದೇನು? ಮೀಟರ್. ಓಕೆ, ದೆನ್ 22ರಿಂದ ಹಿಡಿದು 20 ಎಲ್ಲಿ 22ರಿಂದ ಹಿಡಿದು 20 ಎಲ್ಲಿ 22, 23, 20 ಇಲ್ಲಿವರೆಗೂ ಕೂಡ ಏನಾಗ್ತಂದ್ರೆ ಎಲ್ಲಿಗೆ ಹೈಟ್ವರೆಗೂ ಏನಪ್ಪ ಇದು ಕೂಡ ಮೀಟರ್ ಅಂತ ಆಗುತ್ತೆ. ರೈಟ್? ಹಾಂ, ಈ ಥರ ನೆನಪಿರಲಿ ಎಲ್ಲರದು. ಯಾವ ಇನ್ನೊಂದ್ಸಲ ಚಲಿಸಿದ ದೂರ, ಸ್ಥಾನಪಲಟ, ಕಂಪನ ವಿಸ್ತಾರ ಅಥವಾ ಪಾರ, ಆಮೇಲೆ ಅದು ತರಂಗ ದೂರ ಅಥವಾ ತರಂಗಾಂತರ, ಉದ್ದ, ಎತ್ತರ, ಅಗಲ ಇವೆಲ್ಲದ್ರದ್ದು ಏಕಮಾನ ಏನು? ಮೀಟರ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್, ಡಿಸ್ಪ್ಲೇಸ್ಮೆಂಟ್, ಆಂಪ್ಲಿಟ್ಯೂಡ್, ದೆನ್ ವೇವ್ ಲೆಂತ್, height and breadth, these are all have the same unit, that is called as meter. Okay, ಹಾಗಾದರೆ ವಾಟ್ ಈಸ್ ದ SI ಯೂನಿಟ್ ಆಫ್ ಮಾಸ್? ಮಾಸದ ಏಕಮಾನಕ್ಕೆ ಅಂತ ಕೇಳಿದ್ರೆ ರಾಶಿ ಏಕಮಾನ ಏನು? ಕಿಲೋಗ್ರಾಮ್. kg, ಕುಗ್ರಾಮ್ ಅಲ್ಲ, ಕಿಲೋಗ್ರಾಮ್. ತೂಕದ ಮತ್ತು ಬಲದ ಎರಡರದ್ದು ಏಕಮಾನ ಏನಂದ್ರೆ ತೂಕದ ಏಕಮಾನ ಕಿಲೋಗ್ರಾಮ್ ಅಂತೀರಾ? ರಾಂಗ್. ತೂಕದ ಏಕಮಾನ ಮತ್ತು ಬಲದ ಏಕಮಾನ ಎರಡು ಸೇಮ್. ಏನು? ನ್ಯೂಟನ್, ಕ್ಯಾಪಿಟಲ್ N. ನೋಡ್ರಿ ನೆನಪಿಟ್ಕೋರಿ, ನ್ಯೂಟನ್. ಅಕಾರ್ಡಿಂಗ್ ಟು ಫಾರ್ಮುಲಾ ಏನು ಹೇಳ್ತೀವಿ?
ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೂ ಕೂಡ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಜವ ಇಂಗ್ಲೀಷ್ನಲ್ಲಿ ಸ್ಪೀಡ್ ಕ್ಯಾಪಿಟಲ್ ಎಸ್ ದಿಂದ ಗುರುತು ಮಾಡ್ತೀವಿ, ವೇಗ ವೆಲಾಸಿಟಿ ವಿ. ಸೊ ಬೋತ್ ದೇ ಹ್ಯಾವ್ ದ ಸೇಮ್ ಯೂನಿಟ್, ಸೊ ದಟ್ ಈಸ್ ಕಾಲ್ಡ್ ಮೀಟರ್ ಪರ್ ಸೆಕೆಂಡ್. ರಿಮೆಂಬರ್ ದಿಸ್ ಒನ್, ಮೀಟರ್ ಪರ್ ಸೆಕೆಂಡ್ ಎರಡರದ್ದು ಏಕಮಾನ. ವೇಗವರ್ಧನೆ ಅಥವಾ ವೇಗೋತ್ಕರ್ಷ ಇನ್ ಇಂಗ್ಲಿಷ್ ಎಕ್ಸಲರೇಷನ್ ಡಿನೋಮಿನೇಟರ್ ಇಸ್ ಸ್ಮಾಲ್ ಎ. ವೇಗಾಪಕರ್ಷ ಅಥವಾ ಋಣ ವೇಗೋತ್ಕರ್ಷ ಇನ್ ಇಂಗ್ಲಿಷ್ ಡಿಸ್ಲರೇಷನ್ ಆರ್ ರಿಟಾರ್ಡೇಷನ್ ಆರ್ ನೆಗೆಟಿವ್ ಎಕ್ಸಲರೇಷನ್ denominator is small a. Okay, and 32 is the acceleration due to gravity. ಗುರುತ್ವ ವೇಗೋತ್ಕರ್ಷ ಅದನ್ನು ಗುರುತ್ವ ಅಕ್ಷರ ಸ್ಮಾಲ್ ಜಿ. ಹಾಗಾದ್ರೆ ಇವು ಮೂರರದು ಏಕಮಾನ ಒಂದೇ ರೀ. ಏನಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಎದ್ರದು ಜವ ಮತ್ತು ವೇಗ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಯಾವುದು? ವೇಗವರ್ಧನೆ, ವೇಗಾಪಕರ್ಷ ಮತ್ತು ಗುರುತ್ವ ವೇಗೋತ್ಕರ್ಷ. ರೈಟ್? ಓಕೆ, ದೆನ್ ಸಂವೇಗ ಅಥವಾ ಚಲನ ಪರಿಮಾಣ ಇಟ್ ಇಸ್ ಕಾಲ್ಡ್ ಆಸ್ ಮೊಮೆಂಟಮ್, ಡಿನೋಟಿಂಗ್ ಲೆಟರ್ಸ್ ಪಿ. ಹಾಗಾದ್ರೆ ವಾಟ್ ಇಸ್ ದ ಯೂನಿಟ್? ಕೆ ಜಿ ಮೀಟರ್ ಪರ್ ಸೆಕೆಂಡ್. ರೈಟ್? ದೆನ್ ಸಾಂದ್ರತೆ ಏಕಮಾನ ಏನು ಹೇಳ್ರನ್ನ? ಸಾಂದ್ರತೆ ಏಕಮಾನಪ್ಪ ಅಂದರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಆರ್ ಕೆ ಜಿ ಪರ್ ಕ್ಯೂಬಿಕ್ ಮೀಟರ್, ವಾಟ್ ಎವರ್ ಯು ಹ್ಯಾವ್ ಟು ರೀಡ್. ಹಾಗಾದ್ರೆ ಸಾಪೇಕ್ಷ ಸಾಂದ್ರತೆ ಏಕಮಾನ ರಿಲೇಟಿವ್ ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿ ಏಕಮಾನ ಇರುವುದಿಲ್ಲ, ನೋ ಯೂನಿಟ್. ಇಟ್ ಇಸ್ ದ ಯೂನಿಟ್ಲೆಸ್ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ. ಇದು ಏಕಮಾನ ರಹಿತ ಪರಿಮಾಣ ಅಂತ ಕರೀತಾರೆ. ಯಾಕೆ ಇದಕ್ಕಿರಲ್ಲ ಸರ್ ಅಂದರೆ ದ ಕ್ವಾಂಟಿಟಿ ಈಸ್ ಇನ್ ದ ಫಾರ್ಮ್ ಆಫ್ ರೇಷಿಯೋ, ಸೊ ಆಟೋಮೆಟಿಕ್ಲಿ ಬೋತ್ ದ ಯೂನಿಟ್ಸ್ ಹ್ಯಾವ್ ಕ್ಯಾನ್ಸಲ್ಡ್. ಸೊ ದ್ಯಾಟ್ಸ್ ವೈ ದ ರಿಲೇಟಿವ್ ಡೆನ್ಸಿಟಿ ಹ್ಯಾಸ್ ದ ನೋ ಯೂನಿಟ್. ಯಾಕೆ ಅದಕ್ಕೆ ಏಕಮಾನ ಇರೋದಿಲ್ಲಪ್ಪ ಅಂದ್ರೆ ಯಾವ ಪರಿಮಾಣವು ಅನುಪಾತ ರೂಪದಲ್ಲಿ ಅಥವಾ ಭಾಗಕ ರೂಪದಲ್ಲಿ ಇರ್ತದೋ ಆ ಮೇಲಿನ ಎರಡು ಏಕಮಾನಗಳು ಒಂದಕ್ಕೊಂದು ಏನಪ್ಪ ಕಡ್ತಾ ಆಗ್ತಾವು ಅಥವಾ ಛೇದ ಹೋಗ್ತಾವು, ಕ್ಯಾನ್ಸಲ್ ಆಗೋದ್ರಿಂದ ಇರೋದಿಲ್ಲ ಅಂತ. ಓಕೆ, ಹಾಗಾದ್ರೆ ಒತ್ತಡದ ಏಕಮಾನ ಏನು ಸರ್? ಪ್ಯಾಸ್ಕಲ್. ಓಕೆ, ಸೊ ಪಿ ಎ ಆರ್ ಅಕಾರ್ಡಿಂಗ್ ಟು ಫಾರ್ಮುಲಾ ಏನು ಮಾಡ್ತೀವಿ? ನ್ಯೂಟನ್ ಮೀಟರ್, ಸಾರಿ ನ್ಯೂಟನ್ ಪರ್ ಸ್ಕ್ವೇರ್ ಮೀಟರ್. ಯಾಕಂದ್ರೆ ಒತ್ತಡದ ಸೂತ್ರ ಏನಪ್ಪ? ಫೋರ್ಸ್ ಬೈ ಏರಿಯಾ. ಫೋರ್ಸ್ ಯೂನಿಟ್ ಏನು? ನ್ಯೂಟನ್. ಏರಿಯಾ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಓಕೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗ್ತದೆ. ವಾಲ್ಯೂಮ್ ಯೂನಿಟ್ ಏನು ಸರ್ ಅಂದರೆ ಗಾತ್ರದ ಏಕಮಾನಕ್ಕೆ ಪರ್ ಮೀಟರ್ ಕ್ಯೂಬ್. ರೈಟ್? ಯಾಕೆ ಮೀಟರ್ ಕ್ಯೂಬ್ ಅಂದ್ರೆ ವಾಲ್ಯೂಮ್ ಅನ್ನು ನಾವು ಹೆಂಗೆ ಹೇಳ್ತೀವಿ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಅಂದ್ರೆ ಉದ್ದ ಗುಣ್ಲೆ ಅಗಲ ಗುಣ್ಲೆ ಎತ್ತರ. ಓಕೆ, ಉದ್ದದ ಏಕಮಾನವು ಕೂಡ ಮೀಟರು, ಅಗಲದ ಏಕಮಾನ ಇನ್ನೇನು ನಾವು ನೋಡ್ಕೊಂಡ್ಬಂದೀವಿ ಮೀಟರು, ಎತ್ತರದ ಏಕಮಾನವು ಕೂಡ ಮೀಟರ್. ಸೊ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಕ್ಯೂಬ್. ರೈಟ್? ಈ ಥರ. ಹಾಗಾದ್ರೆ ವಿಸ್ತೀರ್ಣ ಏಕಮಾನ ಏನು ಸರ್ ಅಂದರೆ ಮೀಟರ್ ಸ್ಕ್ವೇರ್. ಯಾಕೆ ಸರ್ ಅಂದ್ರೆ ಏರಿಯಾ ಈಸ್ ಈಕ್ವಲ್ ಟು ನೀವು ಹೇಳಲ್ಲ ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಯೂನಿಟ್ ಏನು ಆಲ್ರೆಡಿ ಮೀಟರ್, ಬ್ರೆಡ್ತ್ ಯೂನಿಟ್ ಏನು ಮೀಟರ್, ಮೀಟರ್ ಇಂಟು ಮೀಟರ್ ಏನಾಗುತ್ತೆ? ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಹ್ಯಾವ್ ರಿಟರ್ನ್. ರೈಟ್? ಟೈಮ್ದ ಏಕಮಾನ ಏನು? ಸೆಕೆಂಡ್, ಸ್ಮಾಲ್ ಎಸ್. ಆ್ಯಂಡ್ ಶಕ್ತಿ ಏಕಮಾನ ಏನು ರೀ? ಜೌಲ್. ಓಕೆ, ಶಕ್ತಿ ಕೆಲಸದ ವರ್ಕ್ ಯೂನಿಟ್ ಈಸ್ ಆಲ್ಸೋ ಜೌಲ್. ಯಾಕಂದರೆ ಜೌಲ್ ಯಾಕೆ ಸರ್ ಅಂದ್ರೆ ವರ್ಕ್ ಈಸ್ ಆಲ್ಸೋ ಫಾರ್ಮ್ ಆಫ್ ಎನರ್ಜಿ. ಇಟ್ ವಾಸ್ ಶೋನ್ ಬೈ ಬ್ರಿಟನ್ ಫಿಸಿಸಿಸ್ಟ್ or Britain scientist James Prescott Joule. Due to that reason the name came into exist. ಓಕೆ, ಅವ್ರ ಹೆಸರು ಬಂದಿಲ್ಲಿ ಅವ್ರ ಹೆಸರಲ್ಲಿ ಬರುತ್ತೆ. ಓಕೆನಾ? ಜೌಲ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಫಾರ್ಮುಲಾ ವರ್ಕ್ದು ಏನು ಯೂನಿಟ್ ಫಾರ್ಮುಲಾ ಏನಿದೆ ಅಂದರೆ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಯೂನಿಟ್ ಏನು ರೀ? ನ್ಯೂಟನ್. ಡಿಸ್ಪ್ಲೇಸ್ಮೆಂಟ್ ಏನು? ಮೀಟರ್. ನ್ಯೂಟನ್ ಮೀಟರ್ ಕೂಡ ಆಗುತ್ತೆ. ರೈಟ್? ಓಕೆ, ಇಲ್ಲಿ ನೋಡ್ರಿ ಯಾವ ಸರ್ ಅಂದರೆ ಈಗ ಪ್ರಚನ ಶಕ್ತಿ ಅಂದರೂ ಒಂದೇ, ಅಥವಾ ಸಂಗ್ರಹ ಶಕ್ತಿ ಅಥವಾ ಸಂಭಾವ್ಯ ಶಕ್ತಿ ಅಥವಾ ವಿಭವ ಶಕ್ತಿ, ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಶಬ್ದಗಳು ಬಳಸ್ಯಾರ. ಇನ್ ಇಂಗ್ಲೀಷ್ ಓನ್ಲಿ ಒನ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ. ಡಿನೋಟಿಂಗ್ ಲೆಟರ್ ಇಸ್ ಪಿ ಇ. ಸೊ ವಾಟ್ ಈಸ್ ಯೂನಿಟ್? ಎನರ್ಜಿ ಅಂತ ಬಂತಂದ್ರೆ ಏನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ, ಯೂನಿಟ್ ಏನಪ್ಪ ಸೇಮ್ ಆಗುತ್ತೆ, ಜೌಲ್. ಕೈನೆಟಿಕ್ ಎನರ್ಜಿ ಆಲ್ಸೋ ಜೌಲ್. ಕೈನೆಟಿಕ್ ಚಲನಶಕ್ತಿ ಅಥವಾ ಗತಿಶಕ್ತಿ ಏಕಮಾನ ಒಂದೇ. ಆರ್ ಇವೆರಡೂ ಕೂಡ ಅಥವಾ ಹಿಂಗೆ ಹೇಳ್ಬೋದು ಸೂತ್ರ ಪ್ರಕಾರ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೀಗೂ ಕೂಡ ಹೇಳ್ಬೋದು. ಓಕೆ, ಹಾಗಾದ್ರೆ ಶಾಖ ಅಥವಾ ಉಷ್ಣದ ಏಕಮಾನ ಹೀಟ್ ಏಕಮಾನ ಏನು? ಜೌಲ್. ಏನು ಸರ್ ಜೌಲ್ ಅಂತ ಬರೀತಿರಲ್ಲ? ಯಾಕಂದರೆ ಶಾಖವು ಕೂಡ ಶಕ್ತಿ ಒಂದು ರೂಪ ತೋರಿಸಿದವರು ಯಾರು? ಜೌಲ್. ಅದಕ್ಕೆ ಆ ವಿಜ್ಞಾನ ಹೆಸರು ಬರುತ್ತೆ. ಉಷ್ಣತೆ ಅಥವಾ ತಾಪ ಇಂಗ್ಲೀಷ್ ಏನು ಕರಿವಿ? ಟೆಂಪ್ರೇಚರ್. ಇದರ ಏಕಮಾನಕ್ಕೆ ಏನು ಬರೀಸಂದರೆ ಕೆಲ್ವಿನ್. ನೆನಪಿರಲಿ, ಕೆಲ್ವಿನ್.
ಇನ್ ಟರ್ಮ್ಸ್ ಆಫ್ ಸೆಲ್ಸಿಯಸ್ ಕೊಟ್ಟರು ಅಂದ್ರೆ ಯು ಹ್ಯಾವ್ ಟು ಕನ್ವರ್ಟೆಡ್ ಇನ್ ದ ಫಾರ್ಮ್ ಆಫ್ ಕೆಲ್ವಿನ್. ಆ ಕೆಲ್ವಿನಲ್ಲೇ ಅದನ್ನು ರೂಪಾಂತರಿಸಬೇಕಾಗುತ್ತೆ, ಯಾಕಂದರೆ ಬಿಕಾಸ್ ಆಫ್ SI ಯೂನಿಟ್ ಈಸ್ ಕೆಲ್ವಿನ್, ನಾಟ್ ಫಾರ್ ಸೆಲ್ಸಿಯಸ್, ನಾಟ್ ಫಾರ್ ಫ್ಯಾರನ್ಹೀಟ್. ಓಕೆ, ದೆನ್ ಗುಪ್ತೋಷ್ಣದ ಏಕಮಾನ ಏನು? ಲ್ಯಾಟೆಂಟ್ ಹೀಟ್ ಯೂನಿಟ್ ಏನಪ್ಪ ಅಂದರೆ L = Q/m ಅಂತ ಫಾರ್ಮುಲಾ ಇದೆ. Q ಅಂದರೆ ಹೀಟ್, ಅದು ಹೀಟ್ದ ಯೂನಿಟ್ ಏನು? ಜೌಲ್. ಜೌಲ್ ಫಾರ್ kg or kilojoule per kg. Kg means kilogram. Okay, kilo is the bigger unit to measure the latent heat. Okay, so that's why I have written. Then shakti antara energy gap ಏಕಮಾನಕ್ಕೆ ಏನಂದ್ರೆ it is electron volt. ಏನ್ರಿ? electron volt. ಸ್ಮಾಲ್ e ಬರಿಬೇಕು, ಕ್ಯಾಪಿಟಲ್ V, it is a denominator. ಧ್ವನಿ ಅಥವಾ ಶಬ್ದ, ಸೌಂಡ್ ಏಕಮಾನ ಏನು? ಡೆಸಿಬಲ್. So many times repeated question this is decibel, small d, capital B, right? ಈ ಥರ ನೀವು ನೆನಪಿಟ್ಕೋರಿ. ದೆನ್ ಹಾಗಾದರೆ ಮಸೂರದ ಸಾಮರ್ಥ್ಯ, ಪವರ್ ಆಫ್ ಲೆನ್ಸನ್ನು ಎದುರಾಗ ತರಿಸ್ತಾ ಅಂದರೆ ಡಯಾಪ್ಟರ್ ಕ್ಯಾಪಿಟಲ್ ಡಿ. ನೀವು ನೋಡಿತಿರಲ್ಲ, ಈಗ ಸಮೀಪ ದೃಷ್ಟಿದೋಷ ಹೋಗ್ಲಾಡ್ಸೋಕೆ ಮಸೂರು ಬಳಸ್ತಾರಲ್ಲ, ಲೆನ್ಸ್ ನಾವು ಕನ್ನಡಕ್ಕೆ ಹಾಕ್ತಿಲ್ಲ, ಅಲ್ಲಿ ಕನ್ನಡಕ್ಕೆ ರೆಡಿ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ ಕಡೆ ಏನು ತೋರಿಸಿದ್ರೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅವರು -0.1 D ಅಥವಾ -0.5 D ಪ್ಲಸ್ ಒಳಗೆ ಬರೆದಿರ್ಬೋದು. ಡಿ ಫಾರ್ ಏನಂದರೆ ಡಯಾಪ್ಟರ್, ಅದು ಇಟ್ ಶೋಸ್ ದ ಪವರ್ ಆಫ್ ಲೆನ್ಸ್. ಓಕೆ, ದೆನ್ ನೋಡ್ರಿ, ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಒಂದೇ ಅಥವಾ ವಕ್ರೀಕರಣಾಂಕ ಅಂದ್ರೆ ಒಂದೇ, ಭಂಗ ಸೂಚಿ ಅಂದ್ರೂ ಒಂದೇ. ಇನ್ ಇಂಗ್ಲೀಷ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿನೋಟಿಂಗ್ ಲೆಟರ್ ಈಸ್ ಮ್ಯೂ, ನಾಟ್ ಫಾರ್ ಎಮ್, ಇಟ್ ಇಸ್ ದ ಮ್ಯೂ. ಹಾಗಾದ್ರೆ ದಿಸ್ ಈಸ್ ಆಲ್ಸೋ ನೋ ಯೂನಿಟ್, ಇದು ಕೂಡ ಏಕಮಾನ ಇರುವುದಿಲ್ಲ. ಯಾಕಂದ್ರೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಿಸ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ರೇಷಿಯೋ, ಇದು ಕೂಡ ಅನುಪಾತ ರೂಪದಲ್ಲಿದೆ, ಹೀಗಾಗಿ ಕ್ಯಾನ್ಸಲ್ ಆಗಿ ಹೋಗ್ತದೆ, ಅದಕ್ಕೆ ಯೂನಿಟ್ ಇರುವುದಿಲ್ಲ. ನೆಕ್ಸ್ಟ್ ನೋಡ್ರಿ, ಆಕಾಶಕಾಯಗಳ ನಡುವಿನ ದೂರ, ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಲೆಸ್ಟಿಯಲ್ ಬಾಡೀಸ್. ಸೊ ವಾಟ್ ಈಸ್ ದ ಯೂನಿಟ್? ಲೈಟ್ ಇಯರ್, ರೈಟ್? ಅದಕ್ಕೆ ಇಂಗ್ಲಿಷ್ ಕನ್ನಡದಲ್ಲಿ ಏನು ಕರಿಬೇಕು? ಜ್ಯೋತಿರ್ವರ್ಷ ಅಂತ ಕರಿತೀರ, ಅಥವಾ ಬೆಳಕಿನ ವರ್ಷ ಅಂತ ಕರಿತೀರಿ, ಅಥವಾ ಪ್ರಕಾಶ ವರ್ಷ ಅಂತ ಕರೀತಾರೆ. ಕನ್ನಡದಲ್ಲಿ ಸಮಾನಾರ್ಥಕ ಪದಗಳನ್ನು ಬಳಸ್ತಾರೆ. ಓಕೆ, ನೆಕ್ಸ್ಟ್ ವಿಕಿರಣ ಪಟುತ್ವ ಅಥವಾ ವಿಕಿರಣಶೀಲತೆ, ರೇಡಿಯಾಕ್ಟಿವ್ ಯೂನಿಟ್ ಅಂದರೆ ಇಟ್ ಇಸ್ ಅ ಬೆಕ್ಯೂರಿಯಲ್, ಕ್ಯಾಪಿಟಲ್ ಬಿ ಬರಿಬೇಕು, ಸ್ಮಾಲ್ ಕ್ಯೂ ಬರಿಬೇಕು, ಡಿನೋಟಿಲೇಟರ್ ಬೆಕ್ಯೂರಿಯಲ್. ಸಮತಲ ಕೋನ ಪ್ಲೇನ್ ಆ್ಯಂಗಲ್ ಕೇಳಪ್ಪ ಅಂದರೆ ಇಟ್ ಇಸ್ ಅ ರೇಡಿಯನ್, ಅದರ ಏಕಮಾನ ಏನು? ರೇಡಿಯನ್ RD. ಸೊ ಸಾಲಿಡ್ ಆ್ಯಂಗಲ್ ಘನ ಕೋನ ಇಟ್ ಈಸ್ ಅ ಸ್ಟೆರೇಡಿಯನ್ ಅಲ್ಲಿ ಹೇಳ್ತಾರೆ, ಯೂನಿಟ್ ಇಸ್ ಸ್ಟೆರೇಡಿಯನ್, SR. ಓಕೆ, ದೆನ್ ವಸ್ತುವಿನ ಪ್ರಮಾಣ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕರೆಯೋದ್ರೆ ಇಟ್ ಈಸ್ ದ ಮೋಲ್, SI ಯೂನಿಟ್ ಈಸ್ ಮೋಲ್, MOL ಮೋಲ್. ಓಕೆ, ನಿಮಗೆ ನಾನು 56 ಅಲ್ಲ ನಂಬರ್ ಮಿಸ್ ಆಯಿತು, 56 ನಿಮಗೆ ಅಂತಾರಾಷ್ಟ್ರೀಯ ಏಕಮಾನಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿನಿ. ಐ ಹ್ಯಾವ್ ಇಂಟ್ರೊಡ್ಯೂಸ್ ದ 56 SI ಯೂನಿಟ್ಸ್. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಒಂದು he may ask the one question in all the competitive examination. Okay, all the best. ಯಾಕಂದರೆ ಈಗ ಬರ್ತಾರೋ ಎಕ್ಸಾಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಪರಿಚಯ ಮಾಡಿಕೊಟ್ಟೀನಿ. ಇವೆಲ್ಲ ನಿಮಗೆ ಒಂದ್ಸಲ ನೀವು ರಿಹರ್ಸಲ್ ಮಾಡಿರಿ, ಎಲ್ಲ ಈಸಿ ಆಗುತ್ತೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.